ಏ ಬೇಡ ಅನ್ನು, ಅವನೇನೆ ಹೇಳ್ತಾನೆ. ಜೋಡಿ ಚೆನ್ನಾಗಿರಲ್ಲ ಕಣಮ್ಮ. ಭಾಳ ದಿನ ಏಜ್ ಬೇರೆನೆ, ಜೋಡಿ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಏಜ್ ಬೇರೆ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ಬೇಡ ಅನ್ನು. ಸುಮ್ಮನೆ ಯಾಕೆ ಅಷ್ಟೊಂದು ಪಾಪ, ಏನು ಕೆಲಸದಾಗ ಇದ್ದಾನೆ ಅವನಿಗೆ ಸರಿ ಅದನ್ನೇ ಅದನ್ನು ಕೆಲ್ಸಕ್ಕೆ ಹೋಗ್ತಾನಲ್ಲ, ಅಲ್ಲೇ ಯಾವುದಾದ್ರೂ ಹಾಸ್ಪಿಟ್ಲಾಗೆ ಒಂದು ನರ್ಸಿಂಗ್ ಮಾಡ್ಕೊಂಡಿರೋ ಹುಡುಗಿನೋ ಯಾರಾದರೂ ಚೆನ್ನಾಗಿನೂ ಓದಿರೋ ಅಂತಾರನೇ ಏನಾದ್ರೂ ನೋಡಿ ಆದ್ರೆ ಅದು ಕಣಮ್ಮ. ನೋಡಿ ಆಗು, ನೀನು ಬೇಡ ನೀವಳೇನು. ನಾನು ಅದನ್ನೇ ಕಣಮ್ಮ ಹೇಳಿದ್ದೆ ಸುಗುಣ. ಬೇಡ ಕಣು, ಸಣ್ಣಳಾಗ್ತಾಳೆ ಇವಾಗ. ಅವರು ಏಟೋ ಓದ್ಸೇವ್ರೆ ಅಂದರೆ ಅವ್ರು ಏಟವಾಗ ನಿನಗೆ ಪೇಜ್ ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಕೊಡು, ಅವ್ರು ಉಂಡಾಗೆ ಹಾಕಿ ಅವಾಗೆಲ್ಲ ನಾವು ಪೇಜ್ ಕೊಟ್ಟಿದ್ರಲ್ಲ, ಒಂದು 25-30 ಸಾವಿರ ಒಂದೊಂದು ಕಟ್ಟಿದ್ರು. ಅದು ಏಟಾಯ್ತು 1 ಲಕ್ಷ ಆಗುತ್ತೇನೋ ಕೊಡು, ಅವ್ರು ಉಂಡಾಗೆ ಹಾಕಪ್ಪ ವಾಪಸ್ ಅಂತ ಹೇಳ್ದು. ಹೇಳೋಣ ಅಂತ ಇದ್ದೀನಿ, ಅವ್ನಿಗಿನ್ನೂ ಹೇಳಿಲ್ಲ. ಅವ್ನು ಕೇಳಲ್ಲ ಕಣಮ್ಮ. ಇಲ್ಲ ನಾನು ಹಾಗೆ ಹಾಕ್ತೀನಿ, ನನಗೂ ಅವಳಿಗೂ ಜೋಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ನಾನು ಕೂದಲಿಲ್ಲ ಕಣಪ್ಪ, ಹೆಂಗೆ ಮದುವೆ ಹಾಕಿ ಕಣೋ ಕೂದಲಿಲ್ಲಣ್ಣ ಅಂತಂದೆ. ಇಲ್ಲ ಕಣಮ್ಮ ನಾನು ಆ ಹುಡುಗಿನೇ ಆಗೋದು ಅಂತ ಹೇಳಿ ಏನು ಹೇಳೋದು ನಮ್ಮ. ಅದಕ್ಕೆ ನಿಮ್ಮ ಅಕ್ಕವ್ರಿಗೆಲ್ಲ ಹೇಳ್ದನಪ್ಪ, ನಿಮ್ಮ ಅಕ್ಕವ್ರನ್ನೆಲ್ಲ ಕರೆಸು, ನಿಮ್ಮ ಅಕ್ಕವ್ರನ್ನೆಲ್ಲ ಕರೆಸಿ ಕರ್ಕೊಂಡೋಗಿ ನೋಡಿ ಆಮೇಲೆ ಆಗು ಅಂತ ಹೇಳಿದೆ. ಅವ್ರನಿಗೂ ಫೋನ್ ಮಾಡಿದೆ, ಅವರು ಎಲ್ಲ ಹಂಗೆ ಅಂದರು. ಅಂತಾಳೆ ಅದು ಕೇಳಮ್ಮ, ಇವನು ಗೌರ್ಮೆಂಟ್ ಕೆಲಸದಾಗಿದ್ದು ಕೂದಲಿಲ್ದಳನ್ನ ಯಾಕೆ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿ ಇವರು ಅದನ್ನೇ ಹೇಳಿದ್ದು. ಅವ್ರನಿಗೂ ಫೋನ್ ಮಾಡಿದೆ, ಅವಳು ಹಂಗೆ ಅಂದು. ಹಂಗನ್ನ ಅಷ್ಟೇ. ನಿಮ್ಮ ಅಕ್ಕವ್ರು ಯಾರು ಒಪ್ಪಲಿಲ್ಲ ಕಣಪ್ಪ, ಬೇಡ ಅಂತ ಅನ್ನು. ಸರಿ ಅಮ್ಮ, ನೀನು ಒಂದ್ಸತಿ ಅವನಿಗೆ ಫೋನ್ ಮಾಡಂಗನ್ನು. ಆಮೇಲೆ ಯಾವಾಗ ನಾನು ಫೋನ್ ಮಾಡಿ ಅಂತಳ್ಳಿ ಹಾಕವಲ್ಲ ಹಾಕ್ತೀಯಾ, ಸುಮ್ಮನೆ ಚೆನ್ನಾಗಿರಲ್ಲ. ಈಗ ಒಂದು ಹೂವು ಮುಡ್ಕೋಬೇಕಂದ್ರೆ ಹೂವು ಮುಡ್ಕೊಂಡ್ರೆ ಲಕ್ಷಣ, ಹೆಣ್ಮಕ್ಳಿಗೆ ಕೂದಲಿದ್ರೇನು ಲಕ್ಷಣ, ಬಿಡು ಸುಮ್ಕಿರೋರಪ್ಪ ಎಲ್ಲಿಗಾನ ಕೊಟ್ಟು ಮದುವೆ ಮಾಡ್ತಾರೆ, ಏನು ದುಡ್ಡಿರೋ ಅಂತಾರು ಅಂತ ಅಷ್ಟೇ. ನಾನು ಹಂಗೆ ಹೇಳ್ದೆ, ಕೇಳಲಿಲ್ಲ. ಅದಕ್ಕೆ ನಾನು ನಿಮಗೆಲ್ಲ ಹೇಳೋಣ ಅಂತಂದೆ. ಅವಳು ಒಪ್ಪಲಿಲ್ಲ, ವರ್ಣನೂ ಒಪ್ಪಲಿಲ್ಲ. ಅದಕ್ಕೆ ಸುಗುಣ ಮಾಡೋಣ ಅಂತ ನಾನು ನಿನಗೆ ಮಾಡಿದೆ. ನೀವೇ ಒಂದು ಸತಿ ಎಲ್ಲರೂ ಫೋನ್ ಮಾಡಂಗನ್ನು. ಆಮೇಲೆ ಅಕ್ಕ ಇರಲ್ಲ ಒಪ್ಪಲ್ಲ ಅಂತ ಏನು ಸುಮ್ಮನೆ ಆಗ್ತಾನೇನು. ಸರಿ ಆಯ್ತು ಹೇಳು. ಇಲ್ಲಿ ಅವ್ರ ಮಾಮನೇ ಆಗಲಿಲ್ಲ, ಅವನು ಆಗಬೇಕಾಯ್ತು, ಅವನೇ ಆಗಲಿಲ್ಲ. ಅವನೇ ಬೇರೆ ಹುಡುಗಿನ ಮದುವೆ ಆದ. ಇವಾಗ ಇವನು ಆಗ್ತಾನಂದ್ರೆ ಎಷ್ಟು ಸಣ್ಣಳಾಗ್ತಾಳೆ ಗೊತ್ತೇ. ಅಯ್ಯೋ, ಅವನಿನ್ನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವಳು ಇನ್ನೂ ಸಣ್ಣಳಿದ್ಲು. ಅದನ್ನೆಲ್ಲ ಲೆಕ್ಕ ಹಾಕಲ್ಲ ಅವನು. ಇವಾಗ ಸುಮ್ಮನೆ ಅವಳು ಬೆಳೆದವಳೆ, ಸ್ವಲ್ಪ ದಪ್ಪ ಇದ್ದಾಳೆ ಅಂತ ಮದುವೆ ಆಗ್ಬಿಟ್ರೆ ಏಜ್ ಸ್ವಲ್ಪ ಕಡಿಮೆ ಜಾಸ್ತಿ ಇದಾಗ್ಬಿಡುತ್ತೆ. ಅವನಿಗೂ ಅವಳಿಗೂ ಅರ್ಥ ಆಗಲ್ಲ ಹೇಳಿರೋ ಹುಡುಗಗೆ. ಓದೋದು ಗೊತ್ತಾಗಲ್ಲ ಅದಕ್ಕೆ. ಇಲ್ಲ ನಾನು ಅವಳನ್ನೇ ಆಗೋದು ಅಂತೈತಿ ಹಂಗಂದ್ರೆ. ಯಾರು ಹೇಳ್ತಾರಮ್ಮ ಅಂತಾರಿಗೆ, ಆಟ ಮಾಡೋರಿಗೆ ಯಾರು ಹೇಳೋಕ್ಕಾಗಲ್ಲ ಕಣ್ಸುಗೋಣ. ಬಿಡು ನೋಡೋಣ ಅದೆಲ್ಲ ಏನಾಗುತ್ತೆ. ಸರಿ ನಮ್ಮ ಇಡಾನೇನಮ್ಮ, ಚೆನ್ನಾಗಿದೆ ಹುಡುಗ್ರೆಲ್ಲನ. ಚೆನ್ನಾಗಿದಾವೆ ಕಣಮ್ಮ. ಅವರಿಬ್ರು ಎಲ್ಲ ಕೆಲಸಕ್ಕೆ ಹೋಗ್ತೀವಂತ ಹೋದ್ರು. ಅದೇ ಸಣ್ಣ ಇನ್ನು ಓದ್ತೀನಿ ಅಂತಿದ್ದ, ತಿರ್ಗದೆ ಆದ ಕೆಲಸ ಆಗ್ತೈತೆ ಅಂತ ಏನೋ ಕೆಲ್ಸಕ್ಕೆ ಹೋಗೋರಪ್ಪ ಇಬ್ರು. ಅವ್ರೇನೆಲ್ಲ ಅಲ್ಲಿ ಬೆಂಗ್ಳೂರು ಕಡೆಗೆ ಹೋಗ್ತೀವಿ ಅಂತಾರೆ. ಅವ್ರದ್ದೇನೇನು ತೊಂದರೆ ಇಲ್ಲಪ್ಪ, ಹೆಂಗಾತ ದುಡ್ಕೊಂಡು ಐದಾರತ್ತ. ಇವಾಗ ನಾವು ನಮ್ಮ ಅಮ್ಮನಿನ ಓದ್ಸೋದೇನೆ. ಅದಕ್ಕೆ ಇಬ್ಬರಲ್ಲಿ ಚೆನ್ನಾಗಿ ದುಡ್ದು ನಿಮ್ಮಿಬ್ರು ನಾವು ಚೆನ್ನಾಗಿ ಓದಿಸಿದೀವಿ, ಇಬ್ಬರಲ್ಲಿ ದುಡ್ದು ಅಮ್ಮನಿಗೆ ಚೆನ್ನಾಗಿ ಓದಿಸ್ರಪ್ಪ ಅಂತ ಹೇಳಿದ್ನ. ಸರಿ ಆಯ್ತು ಹೇಳು. ಸರಿ ಇಡೋಣ. ಸರಿ ಕಣಮ್ಮ ಆಯಿತು. ಬರ್ರಾಕ ಬರ್ರಿ ಮಂಗ್ಲಕಾಯಿ ಬಾ ಕೂತ್ಕೋ ಬಾ. ಯಾರ ಹತ್ರನ ಫೋನಲ್ಲಿ ಮಾತಾಡ್ತಿದ್ದಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡ್ವಿ. ಯಾರು ನಿಮ್ಮ ಅಮ್ಮನ ಫೋನ್ ಮಾಡಿದ್ದು? ನಮ್ಮ ಅಮ್ಮನೇ ಸುಸು ಏನಾಗೈತೆ ಅಂದರೆ ಇವಾಗ ಋತುನ ನನ್ನ ತಮ್ಮ ಮದುವೆ ಆಗ್ತೀನಿ ಅಂತ ಹೇಳ್ತಾವನಂತೆ. ಅದಕ್ಕೇ ನಾವು ಏಜ್ ಬೇರೆ ಸಣ್ಣದಾಗುತ್ತೆ, ಕೂದಲು ಬೇರೆ ಇಲ್ಲ. ಅದಕ್ಕೆ ಅವನು ಗೌರ್ಮೆಂಟ್ ಕೆಲಸನಂತ ಮುಂದಿವಾಗ. ಅದಕ್ಕೇ ಬೇಡ ಕಣಪ್ಪ ಅಂತ ಯಾವುದಾದ್ರೂ ನೋಡಿ ಚೆನ್ನಾಗಿರೋದು ಆಗಪ್ಪ ಅಂತ ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲಸ ಬೇರೆ ಅದಕ್ಕಾಗಿನ. ಅಯ್ಯೋ, ಗೌರ್ಮೆಂಟ್ ಕೆಲಸದಾಗಿರೋರು ಇವಳು ಮದುವೆ ಆಗ್ತಾರ? ಅಯ್ಯೋ, ನಿಮ್ಮ ತಮ್ಮನಿಗೆ ಯಾಕೆ ಬುದ್ಧಿ ಇಲ್ವಪ್ಪ ಇವಳು ಮದುವೆ ಆಗ್ತೀನಿ ಅನ್ನೋಕ್ಕೆ. ಆವಾಗ ಭಾವ ನನ್ನ ತಮ್ಮನ ಓದ್ಸೋಕ್ಕೆ ಸ್ವಲ್ಪ ಅದು ಇದು ದುಡ್ಡುಗಳು ಕೊಟ್ಟಿದ್ರು. ಅವಾಗ ಸ್ವಲ್ಪ ಅದಕ್ಕೇ ಇವನು ಅವ್ರು ನಮಗೆ ಅವಾಗ ಓದೋಕ್ಕೆಲ್ಲ ಸಹಾಯ ಮಾಡ್ಯವ್ರೆ. ಮಾರಿಬಾರ್ದು ಅವ್ರು ಮಾಡಿರೋಂಥ ಕರ್ತವ್ಯಗಳ. ಅವ್ರು ರುಂಡಾಗಿದ್ದೀವಿ ಅಂದಮೇಲೆ ಅವತ್ತು ನಮಗೆ ಸಹಾಯ ಮಾಡ್ಯವ್ರೆ ಅಂದಮೇಲೆ ಮಾರಿಬಾರ್ದು. ಇವತ್ತು ನಾನು ಕೆಲಸದಲ್ಲಿದ್ದೀನಿ ಅಂತ ಹೇಳಿ ನಾನು ಹಿಂಗೆ ಮಾಡಿದ್ರೆ ಯಾರಾದರೂ ನನ್ನ ಏನಂತಾರೆ ಅಂತ ಹೇಳಿ ಇವಾಗ ಮದುವೆ ಆಗ್ತೀನಿ ಅಂತ ಒಪ್ಕೊಳ್ತಾ ಇದ್ದಾನೆ. ಅವ್ರು ಅವತ್ತು ಸಹಾಯ ಮಾಡಿದರು ಅಂತ ಇಂದ್ಲುಂದೆಲ್ಲ ಯಾರು ನೆನೆಸ್ಕೊಂತಾರಮ್ಮ ಇವಾಗ? ಯಾರು ನೆನೆಸ್ಕೊಂಬಲ್ಲ. ನೀನು ಮಾಡಿದ್ರೆ ಎಲ್ಲ ಮಾಡಿದಪ್ಪ, ನಾನೇನು ನಿನ್ನೆ ಕೇಳಿದ್ನೆ ನೀನು ಮಾಡು ಅಂತ ಹೇಳಿ ಇಂದ್ಲದೆಲ್ಲ ಯಾರು ನೆನೆಸ್ಕೊಂಬಲ್ಲ ಇವಾಗ.
ಅಂತಂದ್ರೆ ಇವನು ನಮ್ಗೆ ಅವತ್ತು ಸಹಾಯ ಮಾಡಿದ್ರು ಓದಕ್ಕೆ ಅಂತ ಹೇಳಿ ಇವತ್ತು ಮದುವೆ ಆಗ್ತೀನಿ ಅಂತ ಕೂತ್ಕೊಳ್ಳೋನು ನನ್ನ ತಮ್ಮ. ಏತೋ ನೀನು ಏನೇನು ಚೆನ್ನಾಗಿಲ್ಲ ಅಂತವಳೇನಪ್ಪ ಆಗದೇಳು, ಸ್ವಲ್ಪನೂ ಚೆನ್ನಾಗಿಲ್ಲ ಕಣೆ. ಅಯ್ಯೋ ನೀನು ಗೌರ್ಮೆಂಟ್ ಕೆಲಸದಾಗಿರೋರು ಅಂತಾರನಾದ್ರೆ ಹೆಂಗೆ ಚೆನ್ನಾಗಿರುತ್ತೆ ಹೇಳು? ಚೆನ್ನಾಗಿರಲ್ಲ ಕಣೆ, ಬೇಡ. ಸುಮ್ಮನೆ ಇವಾಗ ಆಗೋದು, ಆಮೇಲೆ ಅಯ್ಯೋ ಯಾಕಾದ್ವು ಆದ್ವು ಅನ್ಸುತ್ತೆ. ಅವ್ರೇನೋ ದುಡ್ಡು ಕೊಟ್ಟವ್ರೆ ಅಂತೇಳಿ. ಎಷ್ಟು ಕೊಟ್ಟಿದ್ರು ಅವರು? ಸುಮ್ಮನೆ ಕೊಟ್ರಾತು. ಇವತ್ತೇನು ಕೆಲಸದಾಗೈತಂತ ಸಂಬಳ ದುಡಿತಾ ಇದ್ದಾನೆ. ಅವ್ರು ಎಷ್ಟು ಕೊಟ್ಟಿದ್ರು ಅವತ್ತು ಇವನಿಗೆ ಫೀಸ್ ಕಟ್ಟೋಕ್ಕೂ ಎಲ್ಲನೇ ಎಷ್ಟು ಕೊಟ್ಟಿದ್ರು ಅದನ್ನ ವಾಪಸ್ ಕೊಟ್ರಾಯ್ತು. ವಾಪಸ್ ಕೊಟ್ಟರೆ ಮಾತುಗಳು ಬರೋದಿಲ್ಲ ಅಷ್ಟೇನೆ. ರೀ ಬಂದ್ರಾ? ಆಯ್ತಾ ಡೆಕೋರೇಟು? ಆಯ್ತು ಕಣೆ, ಇಲ್ಲೆಲ್ಲ ಬೇಗ ಮುಗಿಸ್ಕೊಂಡು ಬಂದ್ವಿ. ಒಂದು 10 ನಿಮಿಷ ಮಲ್ಕೊಂತೀನಿ. ಮಲ್ಕೊಂಡು ಆಮೇಲೆ ಹೋಗ್ತೀನಿ. ಆಮೇಲೆ ಮತ್ತೆ ಇನ್ನೊಂದು ಹೇಳವ್ರೆ, ಆಮೇಲೆ ಇನ್ನೊಂದಕ್ಕೆ ಹೋಗ್ತೀನಿ. ಸರಿ ಆಯ್ತು ಹೇಳು. ಹೆಂಗ ನಿನ್ನ ಗಂಡು ಚೆನ್ನಾಗಿ ದುಡಿತಾನಲ್ವಿ ಸುಗುಣ? ಚೆನ್ನಾಗಿ ದುಡಿತಾರೆ ಕಣಕ್ಕ. ಅದು ಡೆಕೋರೇಟ್ಗೆ ಹೋಗ್ತಾರಲ್ಲ, ಚೆನ್ನಾಗಿ ದುಡಿತಾರೆ, ಪರವಾಗಿಲ್ಲ. ಹೆಂಗ ಸಂಗೀತ ನಮಗೆ ಕೆಲಸ ಕೊಡೋದ್ಕತ್ತ ಇವತ್ತು ನೆನೆಸ್ಕೊಂತ ಇದ್ದೀವಿ. ಹೆಂಗತ್ತ ಕೆಲಸ ಕೊಡೋದಕ್ಕೆ ಇವತ್ತು ನಿಮ್ದಾಗತ್ತ ಜೀವನ ಮಾಡ್ಕೊಂಡು ಇವತ್ತಲ್ಲ ಮಸ್ತ್ ಸಾಲ ಇತ್ತು, ಎಲ್ಲ ತೀರಿಸ್ಕೊಂಡ್ವಿ. ಇದು ಬೇರೆ ಮನೇನೂ ಸ್ವಲ್ಪ ದುಡ್ಡು ಕೊಟ್ಟು ತಗೊಂಡ್ವಿ. ಅವ್ರು ಸ್ವಲ್ಪ ದುಡ್ಡು ಕೊಡ್ರಿ ಅಂತಂದರು. ಅಲ್ಲೇದು ಈಗ ಇಬ್ಬರು ಮಾಡ್ಕೊಂಬನ ಅಂದ್ಕೊಂಡ್ವಿ, ಇಬ್ಬರು ಆಗಲ್ಲ ಅಂತ ಹೇಳಿ ನಿಮ್ಮ ಅತ್ತೆ ಅವ್ರದ್ದೇ ಕಣಮ್ಮ ಇದು ಮನೆ. ನೋಡೆ ಎಲ್ಲ ಮಗಳಿಗೆ ಕೊಟ್ಟಿರೋದೆ. ಇದು ಅವ್ರಿಗೆ ಕೊಟ್ಟಿದ್ರ ಚೈತ್ರರಿಗೆ? ನೋಡಕ್ಕ, ಊರಲ್ಲಿರೋದು ಅವ್ರಿಗೇನೆ, ಅಲ್ಲಿ ಹೊಸ್ಮನೆ ಇರೋದು ಇದು ಅವ್ರಿಗೇನೆ. ಎಲ್ಲ ಅವ್ರಿಗೆ ಕೊಟ್ಟರೆ ನಾವೇನು ಮಾಡ್ಬೇಕು ಹೇಳಕ್ಕ? ಎಲ್ಲ ಮನೆಯೂ ಅವ್ರಿಗೆ ಕೊಟ್ಟವ್ರಲ್ಲ, ನಮಗೆಲ್ಲಿ ಮನೆ ಅನ್ನೋದು ನಮಗೆಲ್ಲಿ ಮಾಡವ್ರೆ ಇವರು? ನಮಗೇನು ಮಾಡವ್ರೆ ಅಂತ ನಾನು ಕೇಳ್ತಾ ಇರೋದು. ನೋಡಮ್ಮ, ಇದನ್ನು ವರ್ಷ ಹಬ್ಬಗಂತ ಹೇಳಿ ಕೊಟ್ಟಿದ್ರು. ಅವರು ಇಲ್ಲಿ ಬರೋಕ್ಕಾಗಲ್ಲ, ನಮ್ಮಪ್ಪ ನಮ್ಮಮ್ಮ ಇಲ್ಲಿಗೆ ಬರಲ್ಲ, ನೀನು ಅಲ್ಲಿಗೆ ಹೋಗಿ ಸುಗೋಣ ಅಂತ ಹೇಳಿ ಇದನ್ನು ನನಗೆ ಮಾಡಿಸಿದ್ರು. ನಾನು ಅವ್ರಿಗೆ ಅದನ್ನೆಲ್ಲ ಅವ್ರಿಗೆ ಬಿಟ್ಕೊಟ್ಟು ನಾನು ಬಂದೆ. ಅಲ್ಲಿ ನನಗೆ ಬಂದಿತ್ತು ಭಾಗ. ಅವಾಗ ಡೈವರ್ಸ್ ಕೊಟ್ಟಾಗ ವರ್ಷ ಡೈವರ್ಸ್ ಕೊಟ್ಟಿದ್ನಲ್ಲ, ಅವಾಗ ನನಗೆ ಅದ್ರಾಗ ಬಂದಿತ್ತು ಭಾಗ. ನೋಡು, ಎಲ್ಲ ಮಗಳಿಗೆ ಕೊಟ್ಟರೆ ಇವ್ರು ಏನು ಮಾಡಬೇಕು ಅಂತ ಇವ್ರು ಅದಕ್ಕೆ ಮುಂಚ್ಕೊಂಡು ಬಂದವ್ರೆ. ಒಬ್ಬೊಬ್ರದ್ದು ಒಂದೊಂಥರ ಸಮಸ್ಯೆ ಕಣೆ ಸುಗುಣ. ಅಯ್ಯಪ್ಪ, ನಿನ್ನ ಮನೆಯಾಗೆ ನೀನು ನೋಡು, ಆ ಹುಡುಗರನ್ನೆಲ್ಲ ನೋಡಬೇಕು. ಎಷ್ಟು ಪಜಿತ ಆ ಹುಡುಗರನ್ನೆಲ್ಲ ಓದಿಸಿದ್ರೆ ಅಲ್ವೇ? ತುಂಬ ಕಷ್ಟ. ಓದಿಸಿದೀವಿ, ಅದಕ್ಕೆ ಇವಾಗ ಚೆನ್ನಾಗಿ ದುಡಿತಾರೆ. ಎಲ್ಲ ತಗೊಂಬಂದು ಕೊಡ್ರಪ್ಪ ಅಂತ ಹೇಳಿದ್ವಿ. ಇವಾಗ ನಮ್ಗಿರೋಳ ಮಗಳು ಅವಳನ್ನ ಚೆನ್ನಾಗಿ ಓದಿಸ್ಬೇಕು, ನೀವು ದುಡ್ದು ಅಂತ ಹೇಳಿದ್ದೀನಿ. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನ ಮದುವೆ ಅಂತೂ ಮಾಡಲ್ಲ. ಚೆನ್ನಾಗಿ ದುಡಿಸ್ಕೊಂಬನ್. ದುಡಿಸ್ಕೊಂಡ್ರೆ ಅತ್ಲಾಗೆ ಆಮೇಲೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡಿದ್ರೆ ಆಯ್ತು. ಅಷ್ಟೇ. ಸುಮ್ಮನೆ ಇನ್ನೊಂದು ದಿನ ಚೆನ್ನಾಗಿ ದುಡಿಲಿ ಹೇಳು. ಚೆನ್ನಾಗಿ ದುಡ್ದು ಆಮೇಲೆ ಮದುವೆ ಮಾಡು. ಏನು ತೇರು ಬಂದರೆ ಕೊಡಲ್ಲ ನೋಡು. ನೀನು ಚೆನ್ನಾಗಿ ದುಡಿಸ್ಕ ಹುಡುಗರ್ತಾಗಿ. ನೀನು ಓದಿಸಿದ್ರೆ ಏನು? ಬೇಡ ಅನ್ನೋ ಋತುನ ಮದುವೆ ಮಾಡ್ಕೊಂಬೋದು. ಬೇಡ ಅನ್ನೋ ನಿನ್ನ ತಮ್ಮಗೆ. ಸುಮ್ಮನೆ ಕೆಲಸದಾಗಿದ್ದಾನೆ ಅಂತೀಯ, ಗೌರ್ಮೆಂಟ್ ಕೆಲಸದಾಗಿರೋರನ್ನ ಇವಾಗೇನು ಯಾರಾದ್ರೂ ಮದುವೆ ಆಗ್ತಾರೆ. ಮತ್ತೆಲ್ಲ ನಿನ್ನ ತಮ್ಮನಿಗೆ ಹೆಂಗೆ ತಿಳಿಯುತ್ತೆ ಅಂತ. ಅಯ್ಯೋ ಹೋಗಿ ಅವಳು ಸ್ವಲ್ಪ ಚಿಕ್ಕವಳೆ ಆಗ್ತಾಳಪ್ಪ. ನಿನ್ನ ತಮ್ಮ ನೋಡಿದ್ದೆ ನಾಳೆನೆ, ಸ್ವಲ್ಪ ದೊಡ್ಡವನಾಗ್ಬಿಟ್ಟವನು ನಾಳೆನೆ. ಅವನಿಗೀಗಾಗಲೇ 31 ವರ್ಷದ ಮೇಲೆ, ಒಂದು 30 ವರ್ಷ ಅಂತೂ ಆಗೈತೆ ಕಣೆ ಅವನಿಗೆ. ಇವಳಿಗಿನ್ನು ಇವಾಗ ಒಂದು 18-20 ವರ್ಷ ಇನ್ನೂ ಆಗಿರ್ಬೇಕೇನಪ್ಪ. ಒಂದು 18-19 ಇರಬೇಕೇನೋ. ಒಂದು 10 ವರ್ಷ ಡಿಫ್ರೆನ್ಸ್ ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳಿದ್ರೆ ನನ್ನ ಮಗ ಕೇಳಲ್ವಂತೆ. ಏನು ಮಾಡೋದು? ಚೆನ್ನಾಗಿದ್ದಿದ್ರೆ ಬಿಡಪ್ಪ ಅನ್ಬೋದಾಯ್ತು. ಚೆನ್ನಾಗಿದ್ದಾಳೆ ಹುಡುಗಿ, ಹೆಂಗಪ್ಪ ಬಿಟ್ಕೊಡೋದು ಅಂತೇಳಿ. ಅವಳು ನಮ್ಮ ಅತ್ತೆ ಹಿಂಗೆ, ಅಮ್ಮನಿಗೆ ಸ್ವಲ್ಪ ಚೆನ್ನಾಗಿಲ್ಲ ಅವಳು. ನನಗೂ ಇಷ್ಟ ಇಲ್ಲ ನನ್ನ ತಮ್ಮ ಋತುನ್ ಮದುವೆ ಆಗೋದು. ಯಾಕಂದರೆ ಕೂರ್ಲಿಲ್ಲ, ಅವ್ನು ಬೇರೆ ಕೆಲಸದಲ್ಲಿದ್ದಾನೆ. ನಮ್ಮ ಅಕ್ಕರ ಯಾರೋ ಒಪ್ತಾ ಇಲ್ವಂತೆ. ಏನು ಮಾಡೋದು? ಅವಾಗಿಂದೆಲ್ಲ ಮರ್ತು ಬಿಟ್ರ ಅನ್ನೋಕ್ಕೆ ಅದನ್ನೇ ಅನ್ಕೊಳಕ್ಕಾಗಲ್ಲ. ಸಹಾಯ ಮಾಡಿರೋ ದುಡ್ಡ ಇವಾಗ ಕೊಡ್ಬೋದು. ಏನು ಅವಾಗ ಸಹಾಯ ಮಾಡ್ಯಾರಂತ ಇವಾಗ ಅವಳನ್ನ ಮದುವೆ ಆಗೋಕ್ಕಾಗುತ್ತಾ? ಆಗಲ್ಲ. ನಮಗಂತೂ ಇಷ್ಟ ಇಲ್ಲಪ್ಪ. ನೀವೇನಾನ ಅಂದರೆ ಏನಾದರೂ ಬೈಕೊಳ್ಳಿ, ನನಗಂತೂ ಇಷ್ಟ ಇಲ್ಲ ಅವಳ ಮದುವೆ ಆಗೋದು. ಕೂದಲಿದ್ದಿದೆ ಬಿಡಪ್ಪ ಅನ್ಬೋದಾಯ್ತು. ಚೆನ್ನಾಗಿದ್ದಾಳೆ ಒಳ್ಳೆ ಹುಡುಗಿ ಅಂತ ಒಳ್ಳೆವಳೇನೆ. ಅದೇ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೇ. ಏನು ಮಾಡೋದು? ನೋಡ್ತಾ ಇರ್ರಿ, ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.